ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನಾಯಕ್. ನಾನು ಇಲ್ಲಿ ನಮ್ಮ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರಲ್ಲಿ ಒಬ್ಬ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೇನೆ. ಸೊ ಇವತ್ತಿನ ಈ ಒಂದು ವಿಡಿಯೋ ಬಂದ್ಬಿಟ್ಟು ಅಬೌಟ್ ಲಂಗ್ ಕ್ಯಾನ್ಸರ್. ಆ್ಯಂಡ್ ಲಂಗ್ ಕ್ಯಾನ್ಸರ್ ಬಂದ್ಬಿಟ್ಟು ಸ್ಮೋಕರ್ಸಲ್ಲಿ ಕಾಮನ್ ಅಂತ ಎಲ್ಲರಿಗೂ ಗೊತ್ತು. ಈ ಟೊಬ್ಯಾಕೊ ಹ್ಯಾಬಿಟ್ಸ್ ಇರೋರಲ್ಲೂ ಕಾಮನ್ ಅಂತ ಕೇಳ್ಪಟ್ಟಿರ್ತೀರ. ಬಟ್ ಆಫ್ ಲೇಟ್ ಏನಾಗ್ತಾ ಇದೆ, ನಾನ್ ಸ್ಮೋಕರ್ಸ್ ಅಂದರೆ ಯಾರಿಗೂ ಈ ಒಂದು ಹ್ಯಾಬಿಟ್ಸ್ ಇರಲಾರ್ದಂಥವರಲ್ಲಿನೂ ಈ ಒಂದು ಕ್ಯಾನ್ಸರ್ದು ಇನ್ಸಿಡೆನ್ಸ್ ಏನಿದೆ ಅದು ಜಾಸ್ತಿ ಆಗ್ಕೋತಾನೆ ಬರ್ತಾ ಇದೆ. ಆ್ಯಂಡ್ ಇದು ಇನ್ ದ ಲಾಸ್ಟ್ 2 decades, ಒಂದು 20 ವರ್ಷದಲ್ಲಿ ಆ ಒಂದು ಇನ್ಸಿಡೆನ್ಸ್ ಏನಿದೆ ಸ್ಟಡಿಯಾಗಿ ಇಟ್ ಈಸ್ ಗೋಯಿಂಗ್ ಅಪ್. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆ್ಯಂಡ್ ಅದು ಏನಾಗಿರ್ಬೋದು ಅನ್ನೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ ನಿಮಗೆ. ಸೊ ಈ ಒಂದು ನಾನ್ ಸ್ಮೋಕರ್ಸ್, ನಾನ್ ಹ್ಯಾಬಿಟ್ಸ್ ಇರೋರಂಥವರಲ್ಲಿ ಬರೋ ಒಂದು ಕ್ಯಾನ್ಸರ್ದು ಪರ್ಸೆಂಟೇಜ್ ನೀವು ನೋಡಿದರೆ, ಸೊ ಒಂದು 10 ಪೇಷಂಟ್ಸ್ ಲಂಗ್ ಕ್ಯಾನ್ಸರ್ ಪೇಷಂಟ್ಸಲ್ಲಿ ಒಂದು 2-3 ಜನರಿಗೆ ಈ ಒಂದು ಟೊಬ್ಯಾಕೋದಾಗಲಿ ಸ್ಮೋಕಿಂಗ್ದಾಗಲಿ ಈ ಥರದ್ದು ಯಾವುದೇ ಒಂದು ಹ್ಯಾಬಿಟ್ಸ್ ಇರೋದಿಲ್ಲ. ಸೊ ಇದು ಯಾವ ಕಾರಣದಿಂದ ಬರ್ಬೋದು ಅಂದರೆ, ಸ್ಮೋಕಿಂಗ್ ಅಲ್ದಂಗೆ ಒಂದು ಬಂದ್ಬಿಟ್ಟು ನಾವು ಈ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಈ ಕಡ್ಡಿ ಪುಡಿ ಆಗಿರ್ಬೋದು, ಇಲ್ಲ ತುಂಬ ಡಸ್ಟ್ ಇರೋ ಎನ್ವೈರ್ಮೆಂಟ್ ಆಗಿರ್ಬೋದು, ಇಲ್ಲ ಪೊಲ್ಯೂಷನ್ ರಿಲೇಟೆಡ್ ಈ ಫ್ಯಾಕ್ಟ್ರಿ ವರ್ಕರ್ಸು, ತುಂಬ ಸ್ಮೋಕ್ ಇರೋದು, ಈ ಥರದ್ದು ವಾತಾವರಣನ ಇದು ಮಾಡಿಕೊಂಡು ಅದ್ರ ಬೇಸಿಸಲ್ಲಿ ಈ ಒಂದು ಕ್ಯಾನ್ಸರ್ದು ಇನ್ಸಿಡೆನ್ಸ್ ಏನಿದೆ ಜಾಸ್ತಿ ಆಗಿ ಬರ್ಬೋದು. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತ ಹೇಳ್ತೀವಿ. ಅದು ತುಂಬಾ ಒಂದು ರಿಸ್ಕ್ ಫ್ಯಾಕ್ಟರ್. ಯಾಕಂದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ರೂ ಆ ಒಂದು ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಸ್ಮೋಕ್ ಏನಿದೆ ಅದನ್ನು ನೀವು ಇನ್ಹೇಲ್ ಮಾಡಿಕೊಂಡು ಆ ಒಂದು ರೀತಿಯಲ್ಲಿ ಅದರದ್ದು ಇನ್ಸಿಡೆನ್ಸ್ ಜಾಸ್ತಿ ಆಗಿ ಬರ್ಬೋದು. ಆ್ಯಂಡ್ ಅಲ್ಲಿನೂ ರಿಸ್ಕ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ದು ಮ್ಯಾಕ್ಸಿಮಮ್ ಪ್ರಭಾವ ಬೀಳೋದು ಈ ಯಂಗರ್ ಏಜ್ ಗ್ರೂಪಲ್ಲಿ. ಸೊ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಅವ್ರ ಪಕ್ಕ ಈ ಒಂದು ಸ್ಮೋಕ್ ಮಾಡೋದು ಈ ಥರದ್ದು ಏನಾದರೂ ಕಂಡು ಬಂದರೆ ಆ ಚಿಕ್ಕ ಮಕ್ಕಳಿಗೆ ಇದೊಂದು ತುಂಬಾ ರಿಸ್ಕ್ ಅಂತ ಹೇಳ್ಬೋದು. ಸೊ ಇದು ಮೋಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಅದಲ್ಲದೆ ಈ ರ್ಯಾಡಾನ್ ಅಂತ ಒಂದಿಷ್ಟು ರೇಡಿಯೇಷನ್ ಎಕ್ಸ್ಪೋಜರ್ ಆಗಿರ್ಬೋದು, ಅದರಲ್ಲಿನೂ ಇದು ಒಂದು. ಇನ್ನೊಂದು ಬಂದ್ಬಿಟ್ಟು ನಮ್ಮದು ವೇ ಆಫ್ ಕುಕ್ಕಿಂಗ್. ಸೊ ನಾರ್ಮಲಿ ಕುಕ್ ಮಾಡೋದು, ಈ ಡೀಪಾಗಿ ಆಯಿಲಲ್ಲಿ ಫ್ರೈ ಮಾಡೋದು, ಇದರಲ್ಲೆಲ್ಲ ತುಂಬಾ ಸ್ಮೋಕ್ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಕಿಚನಲ್ಲಿ ಒಂದು ಒಳ್ಳೆ ವೆಂಟಿಲೇಷನ್ ಇಲ್ಲ, ಆ ಥರದ್ದು ಒಂದು ಕ್ಲೋಸ್ಡ್ ಅಟ್ಮಾಸ್ಫಿಯರ್ ಇದೆ, ಈ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ಅಲ್ಲಿನೂ ಅದನ್ನು ಒಂದು ಕಂಟಿನ್ಯೂಯಸ್ ರಿಪೀಟೆಡ್ ಡೈಲಿ ಇನ್ಹೇಲ್ ಮಾಡೋದ್ರಿಂದ ಅದರಿಂದನೂ ಒಂದು ಸ್ವಲ್ಪ ರಿಸ್ಕ್ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಥಿಯರಿಟಿಕಲ್ ರಿಸ್ಕ್ ಇರುತ್ತೆ. ಸೊ ಈ ಒಂದು ಕೆಲವೊಂದು ಕಾರಣಗಳಿಂದ ಈ ಲಂಗ್ ಕ್ಯಾನ್ಸರ್ ನಾನ್ ಸ್ಮೋಕರ್ಸಲ್ಲಿನೂ ಕಂಡುಬರುತ್ತೆ. ಆ್ಯಂಡ್ ಇದು ಹೆಂಗಸರಲ್ಲಿನೂ ಜಾಸ್ತಿ. ಬಿಕಾಸ್ ಅವರಲ್ಲಿನೂ ಈ ಒಂದು ಟೊಬ್ಯಾಕೋದ ಹ್ಯಾಬಿಟ್ಸು, ಸ್ಮೋಕಿಂಗ್ ಈ ಥರದ್ದೇನು ಜಾಸ್ತಿ ಇರಲ್ಲ. ಆ್ಯಂಡ್ ಮೆಜಾರಿಟಿ ಟೈರ್ 2 ಸಿಟೀಸ್ನಲ್ಲಿ ಆ ಥರದ್ದು ಯಾವುದೇ ಒಂದು ಕಂಡು ಬರಲ್ಲ. ಬಟ್ ಅವರಲ್ಲಿನೂ ಈ ಲಂಗ್ ಕ್ಯಾನ್ಸರ್ಸು ಈ ನಡುವೆ ಜಾಸ್ತಿ ಆಗ್ತಾಯಿದೆ. ಸೊ ಈಗ ನಾನು ಏನು ಹೇಳಿದೆ ಆ ಕಾರಣಗಳಿಂದ ಇದು ಜಾಸ್ತಿ ಆಗಿ ಬರೋ ಒಂದು ರಿಸ್ಕ್ ಇರುತ್ತೆ. ಆ್ಯಂಡ್ ಇನ್ನೊಂದು ಬಂದು ಆಟೋಮೊಬೈಲ್ ಪೊಲ್ಯೂಟೆಂಟ್ಸ್. ಸೊ ಈ ಒಂದು ಸಿಟೀಸು ತುಂಬ ಜಾಸ್ತಿ ಅವರ್ಸು ಟ್ರಾಫಿಕ್ಕಲ್ಲಿ, ಇಲ್ಲ ಓಪನ್ ಟ್ರಾಫಿಕ್ದು ಎಕ್ಸಾಸ್ಟ್ ಏನಿದೆ, ಆಟೋಮೊಬೈಲ್ ಎಕ್ಸಾಸ್ಟ್ ಏನಿದೆ ಅದನ್ನು ಇನ್ಹೇಲ್ ಮಾಡಿದವ್ರಿಗೂ ಇಫ್ ದಿಸ್ ಹ್ಯಾಪನ್ಸ್ ಆನ್ ಅ ಡೈಲಿ ಬೇಸಿಸ್, ಅಂದರೆ ಡೈಲಿ ನೀವು ವರ್ಕಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಡೈಲಿ ನಿಮ್ಗೆ ಈ ಥರದ್ದು ಒಂದು 1 hour 2 hour ಈ ಸ್ಮೋಕ್ ಎಕ್ಸ್ಪೋಜರ್ ಇದ್ದರೆ ದಟ್ ಈಸ್ ಆಲ್ಸೋ ಅ ರಿಸ್ಕ್ ಫ್ಯಾಕ್ಟರ್. ಆ್ಯಂಡ್ ಅದಲ್ಲದೆ ಸಿಂಪಲ್ ಸ್ಟ್ರೆಸ್ ಆಗಿರ್ಬೋದು, ಲ್ಯಾಕ್ ಆಫ್ ಸ್ಲೀಪ್ ಆಗಿರ್ಬೋದು, ತುಂಬ ಅವರ್ಸು ಟೆನ್ಷನ್ ಇರೋದು, ಇಲ್ಲ ವರ್ಕ್ ಪ್ರೆಷರು, ಜಾಸ್ತಿ ಮಲ್ಗೋದಕ್ಕಾಗಲ್ಲ, ಆ್ಯಂಡ್ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸು, ಇದೆಲ್ಲನೂ ಈ ಒಂದು ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಅಂತಲೇ ಇಲ್ಲ, ಹಲವಾರು ಕ್ಯಾನ್ಸರ್ಗಳಿಗೆ ಇದೊಂದು ರಿಸ್ಕ್ ಆಗಿ ಕಂಡುಬರುತ್ತೆ. ಸೊ ಈ ಒಂದು ನಾನ್ ಸ್ಮೋಕರ್ಸಲ್ಲಿ ಬರೋ ಲಂಗ್ ಕ್ಯಾನ್ಸರ್ದು ಸಿಮ್ಟಮ್ಸ್ ಏನಾಗ್ಬಿರ್ಬೋದು ಅಂದರೆ, ಸಿಮ್ಟಮ್ಸಲ್ಲಿ ಅಷ್ಟೊಂದು ವ್ಯತ್ಯಾಸ ಬರಲ್ಲ. ಸ್ಮೋಕರ್ಸಲ್ಲೂ ನಾನ್ ಸ್ಮೋಕರ್ಸಲ್ಲೂ ಆಲ್ಮೋಸ್ಟ್ ಅದೇ ಸಿಮ್ಟಮ್ಸ್ ಇರುತ್ತೆ. ಬಟ್ ಸ್ಮೋಕರ್ಸಲ್ಲಿ ಏನಂದರೆ ಕಾಫ್ ಬಂದ್ಬಿಟ್ಟು ಈ ಕೆಮ್ಮು ತುಂಬ ವರ್ಷಾನ್ಗಟ್ಟಲೆ ಇರುತ್ತೆ, ಇಲ್ಲ ತಿಂಗಳಾನ್ಗಟ್ಟಲೆ ಇರುತ್ತೆ ಅವ್ರಿಗೆ. ಬಟ್ ನಾನ್ ಸ್ಮೋಕರ್ಸಲ್ಲಿ ಕಾಫ್ ಒಂದು ಶಾರ್ಟ್ ಇಂಟರ್ವಲ್ಲಲ್ಲಿ ಮಾತ್ರ ಬರುತ್ತೆ. ಸೊ ಆ ಥರ ಏನಾದರೂ ಸಿಮ್ಟಮ್ಸ್ ಕಂಡು ಬರ್ಬೋದು. ಇಲ್ಲ ಸ್ಪೂಟಮ್ ಅಂದರೆ ನೀವು ಉಗಿದಾಗ ಅದರಲ್ಲಿ ಏನಾದರೂ ಸ್ವಲ್ಪ ಬ್ಲಡ್ ಸ್ಟ್ರೀಕಿಂಗು, ಬ್ಲಡ್ ಆಗಿರ್ಬೋದು, ಎಲ್ಲ ಬ್ರೆತ್ಲೆಸ್ನೆಸ್ ಅಂದರೆ ಸ್ವಲ್ಪ ದೂರ ನಡೆದ್ರೂ ನಿಮಗೆ ಒಂಥರ ಆಯಾಸ ಆಗೋದು. ಆ್ಯಂಡ್ ಮಾತಲ್ಲಿ ಏನಾದರೂ ಚೇಂಜ್ ಆಗಿರ್ಬೋದು, ತುಂಬ ಮಾತನಾಡೋಕ್ಕೆ ಆಗಲ್ಲ, ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೋತಾ ಇರ್ತೀರ, ಇಲ್ಲ ವಾಯ್ಸಲ್ಲಿ ಏನಾದರೂ ಚೇಂಜ್ ಅಂಥದ್ದು, ಇದೆಲ್ಲನೂ ಒಂದು ಲಂಗ್ ಕ್ಯಾನ್ಸರ್ದು ಸಿಮ್ಟಮ್ ಆಗಿ ಬರ್ಬೋದು. ಬಟ್ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಅರ್ಲಿ ಕ್ಯಾನ್ಸರ್ಸಲ್ಲಿ ಸಿಮ್ಟಮ್ಸ್ ಏನೂ ಬರೋದಿಲ್ಲ. ಸೊ ಸಿಮ್ಟಮ್ಸ್ ಬಂದಾಗ ನಾವು ಚೆಕ್ ಮಾಡಿದರೆ ಕೆಲವೊಬ್ಬರಲ್ಲಿ ಅನ್ಫಾರ್ಚುನೇಟಾಗಿ ಇಟ್ ವುಡ್ ಹ್ಯಾವ್ ಬೀನ್ ಅಟ್ ಅ ಲಿಟಲ್ ಲೇಟರ್ ಸ್ಟೇಜ್.
ಸೊ ಅರ್ಲಿ ಸ್ಟೇಜಸಲ್ಲಿ ಬಿಕಾಸ್ ಲೀಷನ್ ಚಿಕ್ಕದಾಗಿರುತ್ತೆ, ಲಂಗ್ ಬಂದು ಒಂದು ದೊಡ್ಡ ಆರ್ಗನ್, ಸೊ ಚಿಕ್ಕ ಲೀಷನ್ಸಲ್ಲಿ ಯಾವುದೇ ಒಂದು ಸಿಮ್ಟಮ್ಸ್ ಬರೋಲ್ಲ. ಸೊ ನೀವು ಇದನ್ನು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ, ಇನ್ ಕೇಸ್ ನಿಮಗೆ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಏನು ಹೇಳಿದೆ ಆ ಥರದ್ದೊಂದು ಎಕ್ಸ್ಪೋಜರು ಇಲ್ಲ ಆ ಥರದ್ದೊಂದು ಲೈಫ್ ಸ್ಟೈಲ್ ಆಗಿದ್ದರೆ ಟೈಮ್ಲಿ ಇಂಟರ್ವಲ್ಸಲ್ಲಿ ನೀವು ನಿಮ್ಮ ಫಿಸಿಷಿಯನ್ ಹತ್ರ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಸಿಂಪಲ್ ಟೆಸ್ಟ್ ಮಾಡಿಸ್ಬೋದು. ಲೈಕ್ ಇವನ ಸಿಂಪಲ್ ಎಕ್ಸ್ರೇ ಇಸ್ ಆಲ್ಸೋ ಇನಫ್. ಈ ಥರದ್ದೊಂದು ಎಕ್ಸ್ರೇಸ್ ಆಗಲಿ ಆ್ಯಂಡ್ ಸ್ಮೋಕಿಂಗು ಎಕ್ಸ್ಪೋಜರ್ ಇಲ್ಲ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಎಕ್ಸ್ಪೋಜರು, ಮನೇಲಿ ಯಾರಾದರೂ ತುಂಬ ಸ್ಮೋಕ್ ಮಾಡ್ತಾ ಇದ್ದಾರೆ ಆ ಥರದ್ದು ಏನಾದರೂ ಇದ್ರೂ ನೀವು ಯು ಕ್ಯಾನ್ ಗೆಟ್ ಅ ಸಿಂಪಲ್ ಚೆಸ್ಟ್ ಎಕ್ಸ್ರೇ ಡನ್, ಆರ್ ಈವನ್ ಲೋ ಡೋಸ್ CT ಸ್ಕ್ಯಾನು ಮಾಡಿಸ್ಬೋದು. ಈ ಥರದ್ದು ಕೆಮ್ಮು ಇದೆಲ್ಲ ಲಾಂಗ್ ಸ್ಟ್ಯಾಂಡಿಂಗ್ ಆಗಿದ್ದರೆ ಅದನ್ನು ಟೆಸ್ಟ್ ಮಾಡಿಸೋದು ಇಟ್ ಈಸ್ ಆಲ್ವೇಸ್ ಬೆಟರ್. ಅದಲ್ಲದೆ ರೇರ್ ಕೇಸಸಲ್ಲಿ ಲಾಸ್ ಆಫ್ ವೆಯ್ಟ್ ಇರ್ಬೋದು, ವೆಯ್ಟ್ ಕಡಿಮೆ ಆಗೋದು, ಆ್ಯಪಿಟೈಟ್ ಕಡಿಮೆ ಆಗೋದು, ಇದೆಲ್ಲ ಒಂದು ಸ್ವಲ್ಪ ಲೇಟಾಗಿ ಬರೋ ಅಂಥ ಒಂದು ಸಿಮ್ಟಮ್ಸ್. ಸೊ ಈ ಥರ ಏನಾದರೂ ಸಿಮ್ಟಮ್ಸ್ ಕಂಡು ಬಂತು ನಿಮ್ಮಲ್ಲಿ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಅದನ್ನು ಡಯಾಗ್ನೋಸ್ ಮಾಡಬೇಕು. ಡಯಾಗ್ನೋಸ್ ಅಂದರೆ ಅದನ್ನು ನಾವು ಪ್ರೂವ್ ಮಾಡಬೇಕು, ಇದು ಲಂಗ್ ಕ್ಯಾನ್ಸರೇ ಹೌದೋ ಇಲ್ಲ ಇಟ್ ಕ್ಯಾನ್ ಜಸ್ಟ್ ಬಿ ಅ ಇನ್ಫೆಕ್ಷನ್. ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಈ ಥರ ಏನಾದರೂ ಸಿಮ್ಟಮ್ಸ್ ಇದ್ದರೆ ಇಟ್ ವಿಲ್ ಬಿ ಯಾವುದಾದ್ರೂ ಇನ್ಫೆಕ್ಷನ್ ರಿಲೇಟೆಡ್ ಇರುತ್ತೆ. ನೀವೊಂದು ಆ್ಯಂಟಿಬಯೋಟಿಕ್ ಕೋರ್ಸು ಆ ಥರ ಏನಾದರೂ ತೊಗೊಂಡು ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸು ಇದೆಲ್ಲ ಮಾಡಿದರೆ ಆ ಸಿಮ್ಟಮ್ಸ್ ಹೊರಟೋಗ್ತವೆ. ಬಟ್ ಅನ್ಫಾರ್ಚುನೇಟಾಗಿ ಯಾವುದಾದ್ರೂ ಕಾರಣದಿಂದ ಇದು ಒಂದು ಲಂಗ್ ಕ್ಯಾನ್ಸರ್ ರಿಲೇಟೆಡ್ ಸಿಮ್ಟಮ್ ಆಗಿ ಬಂದರೆ ಆವಾಗ ಅದನ್ನು ಡೀಟೇಲಾಗಿ ಇವ್ಯಾಲ್ಯೂಯೇಟ್ ಮಾಡಿ ಡಯಾಗ್ನೋಸ್ ಮಾಡಬೇಕಾಗತ್ತೆ. ಸೊ ಒಂದು ನಾನು ಚೆಸ್ಟ್ ಎಕ್ಸ್ರೇ ಏನು ಹೇಳಿದೆ ಅದೇ ರೀತಿಯಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್ ಸ್ಕ್ಯಾನ್ಸ್ ಮಾಡಬೇಕಾಗುತ್ತೆ. CT ಸ್ಕ್ಯಾನ್ ಆಗಿರ್ಬೋದು, ಇಲ್ಲ ನಮ್ಮಲ್ಲಿ ಪೆಟ್ ಸ್ಕ್ಯಾನ್ಸು ಈ ಥರ ಎಲ್ಲ ಮಾಡ್ತೇವೆ ವಿಚ್ ಇಸ್ ಮೋರ್ ಸೆನ್ಸಿಟಿವ್, ತುಂಬ ಚೆನ್ನಾಗಿ ಪಿಕಪ್ ಇರುತ್ತೆ ಆ್ಯಂಡ್ ಕರೆಕ್ಟಾಗಿ ಸ್ಟೇಜ್ ಏನು ಎಲ್ಲಿವರೆಗೆ ಹರಡಿದೆ ಇದೆಲ್ಲ ಗೊತ್ತಾಗುತ್ತೆ ಅದರಲ್ಲಿ. ಅದಾದ ನಂತರ ಈ ಲಂಗ್ ಕ್ಯಾನ್ಸರ್ ಅನ್ನೋದು ಏನಿದೆ ಹಲವಾರು ಟೈಪ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಬಂದು ಆ ಒಂದು ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮಗೆ ಆ ಟೈಪ್ ನೋಡಬೇಕಂದ್ರೆ ಒಂದು ಟಿಶ್ಯೂ ಸ್ಯಾಂಪಲ್ ತೊಗೋಬೇಕು. ಸೊ ಟಿಶ್ಯೂ ಸ್ಯಾಂಪಲ್ ಬಂದ್ಬಿಟ್ಟು ಆ ಲಂಗ್ ಕ್ಯಾನ್ಸರ್ದು ಒಂದು ಚಿಕ್ಕ ಪೀಸ್ ತೊಗೋತಾರೆ. ಸೊ ಒಂದು ನೀಡಲ್ ಹಾಕ್ಬಿಟ್ಟು ಇಲ್ಲ ಬ್ರಾಂಕೋಸ್ಕೋಪಿ ಅಂತ ಹೇಳ್ತೀವಿ, ಒಳಗಡೆ ವಿಂಡ್ ಪೈಪಲ್ಲಿನೇ ಒಂದು ಕ್ಯಾಮ್ರಾ ಥರ ಹಾಕಿ ಒಂದು ಚಿಕ್ಕ ಬಯೋಪ್ಸಿ ಪೀಸ್ನ ತೊಗೋತಾರೆ ಅಲ್ಲಿಂದ. ಸೊ ಅದನ್ನು ಟೆಸ್ಟ್ ಮಾಡಿದರೆ ಇದು ಯಾವ ಥರದ್ದು ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಟೈಪ್ ನಾವು ಏನಿದೆ ಟ್ರೀಟ್ಮೆಂಟ್ನ ಅದನ್ನು ಡಿಸೈಡ್ ಮಾಡ್ತೀವಿ. ಆ್ಯಂಡ್ ಇವಾಗ ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಮೋರ್ ಆಫ್ ಪ್ರೆಸಿಷನ್ ಮೆಡಿಸಿನ್ ಇಲ್ಲ ಟಾರ್ಗೆಟೆಡ್ ಥೆರಪಿ ಅಂತ ಹೇಳ್ತೀವಿ. ಸೊ ಟಾರ್ಗೆಟೆಡ್ ಥೆರಪಿ ಬಂದ್ಬಿಟ್ಟು ಯಾವ ಥರದ್ದು ಟೈಪ್ ಕ್ಯಾನ್ಸರ್ ಇದೆ ಅದನ್ನು ನೋಡಿಕೊಂಡು ಅದರಲ್ಲಿ ಏನಿದೆ ಅಂತ ಅದರದ್ದು ಬಯಾಲಜಿ ನೋಡಿ ಟ್ರೀಟ್ ಮಾಡುವಂಥದ್ದು. ಸೊ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಸೊ ಈ ಟ್ರೀಟ್ಮೆಂಟ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಇಟ್ ಈಸ್ ಬೇಸ್ಡ್ ಆನ್ ದ ಟೈಪ್. ಸೊ ಈ ಟೈಪ್ಸು ಸ್ಮೋಕರ್ಸಲ್ಲಿ ಮತ್ತು ನಾನ್ ಸ್ಮೋಕರ್ಸಲ್ಲಿ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ಟೈಪ್. ಜನರಲಿ ಏನಂದರೆ ಈ ಸ್ಮೋಕರ್ಸಲ್ಲಿ ಬರೋ ಅಂಥದ್ದು ಒಂದು ಸ್ವಲ್ಪ ಇಟ್ ಈಸ್ ಮೋರ್ ಅಗ್ರೆಸಿವ್ ಟೈಪ್ ಆಫ್ ಅ ಕ್ಯಾನ್ಸರ್, ಆ್ಯಂಡ್ ನಾನ್ ಸ್ಮೋಕರ್ಸಲ್ಲಿ ಬರೋದು ಅಷ್ಟೊಂದು ಅಗ್ರೆಸಿವ್ ಟೈಪಾಗಿ ಕಂಡು ಬರಲ್ಲ. ಆ್ಯಂಡ್ ಈ ಪ್ರಿಸಿಷನ್ ಮೆಡಿಸಿನ್ ಅಂತ ನಾನು ಏನು ಹೇಳಿದೆ ಅದರಲ್ಲಿ ನಾವು ಈ ಒಂದು ಜೆನೆಟಿಕ್ ಟೆಸ್ಟು ಇಲ್ಲ ಜಿನೋಮಿಕ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಮೇನ್ಲಿ ಅದರಲ್ಲಿ ಏನು ನೋಡೋದಂದರೆ ಈ ಒಂದು ಕ್ಯಾನ್ಸರಲ್ಲಿ ಏನಾದರೂ ಮ್ಯೂಟೇಷನ್ಸ್ ಇದ್ದಾವ ಇಲ್ಲ DNA ಮ್ಯೂಟೇಷನ್ಸ್ ಇದ್ದಾವ ಅಂತ ನೋಡ್ತೀವಿ. ಅದರಲ್ಲಿ ಟಾರ್ಗೆಟೆಡ್ ಮ್ಯೂಟೇಷನ್ ಯಾವುದಾದ್ರೂ ಇದ್ದರೆ ಅದಕ್ಕೆ ತಕ್ಕಂಗೆ ಟ್ರೀಟ್ ಮಾಡ್ಬೋದು. ಸೊ ನಾನ್ ಸ್ಮೋಕರ್ಸಲ್ಲಿ ಈ ಒಂದು ಟಾರ್ಗೆಟೆಡ್ ಆಪ್ಷನ್ಸ್ಗೆ ದೇರ್ ಇಸ್ ಮೋರ್ ಲೈಕ್ಲಿನೆಸ್, ಅಂದರೆ ಅಲ್ಲಿ ಆ ಒಂದು ಟಾರ್ಗೆಟ್ ಇರೋವಂಥ ಮ್ಯೂಟೇಷನ್ಸ್ ಬರೋವಂಥ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಅವ್ರಿಗೆ ನಾವು ಕೀಮೊಥೆರಪಿ ಅಲ್ಲದೆ ಈ ಥರದ್ದೊಂದು ಟಾರ್ಗೆಟೆಡ್ ಥೆರಪಿ ಆಪ್ಷನ್ಸನ್ನು ಕೊಡ್ಬೋದು. ಆ್ಯಂಡ್ ಆ ಮ್ಯೂಟೇಷನ್ಸ್ ಏನಾದರೂ ಕಂಡು ಬಂದರೆ ಕೆಲವೊಬ್ಬರಲ್ಲಿ ಬರೀ ಟ್ಯಾಬ್ಲೆಟ್ಸ್ ಆದರೂ ಸಾಕು, ಟ್ಯಾಬ್ಲೆಟ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಸೊ ಇದು ಆ್ಯಂಡ್ ಅದಲ್ಲದೆ ಇಮ್ಯುನೊಥೆರಪಿ ಅಂತ ಈ ನಡುವೆ ಮೆಜಾರಿಟಿ ಆಫ್ ದ ಪೇಷಂಟ್ಸಲ್ಲಿ ಯೂಸ್ ಮಾಡ್ತೇವೆ. ಇಮ್ಯುನೊಥೆರಪಿ ಏನಂದರೆ ಕೀಮೊಥೆರಪಿ ಬಂದ್ಬಿಟ್ಟು ಡೈರೆಕ್ಟಾಗಿ ಸೆಲ್ಸ್ ಮೇಲೆ ಆ್ಯಕ್ಟ್ ಮಾಡುತ್ತೆ, ಸೆಲ್ಸ್ನ ಕಿಲ್ ಮಾಡೋದು ಆ ಒಂದು ಪ್ರಿನ್ಸಿಪಲ್ ಕೀಮೊಥೆರಪಿದು. ಬಟ್ ಇಮ್ಯುನೊಥೆರಪಿ ಏನಿದೆ ಅದು ಬಾಡಿದು ಓನ್ ಇಮ್ಯೂನ್ ಸಿಸ್ಟಮ್ ಏನಿದೆ ಅದನ್ನು ಇಟ್ ವಿಲ್ ಮೇಕ್ ಇಟ್ ಆ್ಯಕ್ಟ್ ಮೋರ್ ಎಫೆಕ್ಟಿವ್ಲಿ. ಸೊ ಅವರ ಓನ್ ಪೇಷಂಟ್ದು ಓನ್ ಇಮ್ಯೂನ್ ಸಿಸ್ಟಮೇ ಬಂದ್ಬಿಟ್ಟು ಆ್ಯಕ್ಟಿವ್ ಆಗಿ ಟ್ಯೂಮರ್ಗೆ ಅಗೇನ್ಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಆ ಥರ ಮಾಡೋದು ಬಂದ್ಬಿಟ್ಟು ಇಟ್ ಈಸ್ ಇಮ್ಯುನೊಥೆರಪಿ. ಸೊ ಈ ಇಮ್ಯುನೊಥೆರಪಿ ಮತ್ತು ಈ ಟಾರ್ಗೆಟೆಡ್ ಟ್ಯಾಬ್ಲೆಟ್ಸು ಕೀಮೊಥೆರಪಿ ಇದೆಲ್ಲನೂ ದೇ ಆಲ್ ಆರ್ ಪಾರ್ಟ್ ಆಫ್ ಅವರ್ ಟ್ರೀಟ್ಮೆಂಟ್. ಸೊ ಇದನ್ನು ನಾವು ಡಿಸೈಡ್ ಮಾಡೋದು ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ದ ಟೈಪ್ ಆಫ್ ಕ್ಯಾನ್ಸರ್. ಆ್ಯಂಡ್ ಇನ್ನೊಂದು ಈ ನಾನ್ ಸ್ಮೋಕರ್ಸಲ್ಲಿ ಬರುವಂಥ ಕ್ಯಾನ್ಸರ್ದು ಏನಂದರೆ ಆದಷ್ಟು ನಾವು ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಬಿಕಾಸ್ ಇಟ್ ಈಸ್ ನಾಟ್ ವೆರಿ ಅಗ್ರೆಸಿವ್.
ಆ್ಯಂಡ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ಮೆನಿ. ಇವಾಗ ಸಾಕಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದ್ದಾವೆ. ಆದಷ್ಟು ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡ್ಕೋತಾ ಹೋಗ್ಬೋದು. ಆ್ಯಂಡ್ ಅರ್ಲಿಯಾಗಿ ಡಿಟೆಕ್ಟ್ ಆದರೆ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3ನೂ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದರೆ ಅವರಲ್ಲಿ ಇಮ್ಯುನೊಥೆರಪಿ, ರೇಡಿಯೇಷನು, ಕೀಮೋ ಈ ಥರದ್ದೆಲ್ಲ ಹಲವಾರು ಟ್ರೀಟ್ಮೆಂಟ್ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಸ್ಟಿಲ್ ಕ್ಯೂರ್ ದೆಮ್. ಆ ಥರದ್ದು ಒಂದು ಆಪ್ಷನ್ಸ್ ಇದೆ ಇವಾಗ. ಸೊ ಟ್ರೀಟ್ಮೆಂಟ್ ಬಂದ್ಬಿಟ್ಟು ದೇರ್ ಆರ್ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ಸ್ ಆ್ಯಂಡ್ ಎಸ್ಪೆಷಲಿ ನಾನ್ ಸ್ಮೋಕರ್ಸಲ್ಲಿ ಬರುವಂಥ ಲಂಗ್ ಕ್ಯಾನ್ಸರ್ಗೆ ದೇರ್ ಆರ್ ಅ ಲಾಟ್ ಆಫ್ ಆಪ್ಷನ್ಸ್. ಸೊ ಈ ಒಂದು ನಾನ್ ಸ್ಮೋಕರ್ಸಲ್ಲಿ ಬರೋ ಲಂಗ್ ಕ್ಯಾನ್ಸರ್ಸ್ ಬಗ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ. ಸೊ ಪ್ರಿವೆಂಟ್ ಮಾಡೋದಾದರೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ ನಾನು ಇವಾಗ ಹೇಳಿರೋ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಆದಷ್ಟು ಮಟ್ಟಿಗೆ ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಸೆಕೆಂಡ್ ಹ್ಯಾಂಡ್ ಸ್ಮೋಕ್. ಆ್ಯಂಡ್ ಮಕ್ಕಳು ಅಕ್ಕಪಕ್ಕ ಇದ್ದರೆ ದಯವಿಟ್ಟು ಸ್ಮೋಕ್ ಮಾಡಬೇಡಿ ನೀವು. ಅವ್ರ ಮೇಲೆ ಅದರದ್ದು ತುಂಬಾ ಪ್ರಭಾವ ಬೀಳುತ್ತೆ. ಸೊ ಹಾಗಾಗಿ ಮಕ್ಕಳಿರೋ ಒಂದು ಜಾಗದಲ್ಲಿ ಸ್ಮೋಕಿಂಗ್ನ ಆದಷ್ಟು ಮಟ್ಟಿಗೆ ಇಲ್ಲ ಎಂಟೈರ್ಲಿ ನೀವು ಅದನ್ನು ಸ್ಟಾಪ್ ಮಾಡಬೇಕು. ಆ್ಯಂಡ್ ಯಾರಾದರೂ ಆ ಥರ ಮಾಡ್ತಾಯಿದ್ರು ನೀವು ಅವ್ರನ್ನ ಹೋಗಿ ನಿಲ್ಲಿಸಬೇಕಾಗುತ್ತೆ. ಸೊ ಅದನ್ನೊಂದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಡೂ. ಆ್ಯಂಡ್ ಅದಲ್ಲದೆ ಈ ಆಟೋಮೊಬೈಲ್ ಸ್ಮೋಕು ಇದೆಲ್ಲ ಏನಿದೆ ಇದನ್ನು ಬಿಕಾಸ್ ಆಫ್ ದ ಪ್ಲೇಸ್ ವಿ ಲಿವ್, ನೀವು ಇರೋ ಒಂದು ಜಾಗ ಆಗಿರ್ಬೋದು, ನೀವು ಕಮ್ಯೂಟ್ ಮಾಡೋ ಒಂದು ಟೈಮ್ ಆಗಿರ್ಬೋದು, ಅದರಲ್ಲಿ ಚೇಂಜಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನೇ ಆದರೂ ಅಟ್ಲೀಸ್ಟ್ ದ ಫುಡ್ ಹ್ಯಾಬಿಟ್ಸು, ನಿಮ್ಮದು ಫಿಸಿಕಲ್ ಆ್ಯಕ್ಟಿವಿಟಿ, ಮೆಂಟಲ್ ಸ್ಟ್ರೆಸ್ ಲೆವೆಲ್ಸು, ಸ್ಲೀಪು ಇದೆಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಇದರಲ್ಲಿ ನೀವು ಆದಷ್ಟು ಮಟ್ಟಿಗೆ ಚೇಂಜಸ್ ಮಾಡಿ ಯು ಕ್ಯಾನ್ ಲೀಡ್ ಅ ಮಚ್ ಮೋರ್ ಹೆಲ್ದಿಯರ್ ಲೈಫ್ ಸ್ಟೈಲ್. ಆ್ಯಂಡ್ ನಾನು ಹೇಳ್ದಂಗೆ ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ರೂ ಮೆಜಾರಿಟಿ ಆಫ್ ದ ಕೇಸಸಲ್ಲಿ ಇಟ್ ಈಸ್ ನಾನ್ ಕ್ಯಾನ್ಸರ್ ರಿಲೇಟೆಡ್. ಸೊ ಅಲ್ಲಿ ಕ್ಯಾನ್ಸರ್ ಇರಲ್ಲ, ಬೇರೆ ಏನೋ ಒಂದು ಈ ಥರದ್ದು ಎನ್ವೈರ್ಮೆಂಟಲ್ ಎಕ್ಸ್ಪೋಜರಿಂದ ಆ ಥರದ್ದಿಂದ ಬಂದಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು. ಸೊ ಆ ಒಂದು ಭಯ ಬೇಡ ನಿಮಗೆ. ಈ ಒಂದು ಸಿಂಪ್ಟಮ್ ಇದ್ದರೆ ಕ್ಯಾನ್ಸರೇ ಆಗಿರುತ್ತೆ ಅನ್ನೋ ಒಂದು ಭಯ ಬೇಡ. ಬಟ್ ಒಂದು ಎಚ್ಚರಿಕೆ, ಒಂದು ಅವೇರ್ನೆಸ್ ಬೇಕು. ಆ ಥರ ಅವೇರ್ನೆಸ್ ಇದ್ದರೆ ಏನಾದರೂ ಸಿಂಪ್ಟಮ್ಸ್ ಇದ್ದರೂ ನೀವು ಹೋಗಿ ಆದಷ್ಟು ಬೇಗ ನಿಮ್ಮ ಫಿಸಿಷಿಯನ್ ಹತ್ರ, ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ಆವಾಗ ನಿಮಗೂ ಒಂದು ಅಶ್ಯೂರಿಟಿ ಇರುತ್ತೆ ದಟ್ ಇಟ್ ಈಸ್ ನಾಟ್ ಎನಿಥಿಂಗ್ ಅಲಾರ್ಮಿಂಗ್, ಯಾವುದು ಸೀರಿಯಸ್ನೆಸ್ ಇಲ್ಲ, ಇಟ್ ಈಸ್ ಜಸ್ಟ್ ಅ ಸಿಂಪಲ್ ಇನ್ಫೆಕ್ಷನ್ ಆರ್ ಅಲರ್ಜಿ ಥರ ಆಗಿರ್ಬೋದು ಅಂತ. ಬಟ್ ಅನ್ಫಾರ್ಚುನೇಟಾಗಿ ಏನಾದರೂ ಕ್ಯಾನ್ಸರ್ ಡಿಟೆಕ್ಟ್ ಆದ್ರೂ ನೀವು ಆದಷ್ಟು ಮುಂಚಿತವಾಗಿ ಹೋಗಿ ಟೆಸ್ಟ್ ಮಾಡಿದರೆ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಪೇಷಂಟ್ಸಲ್ಲೂ ಅರ್ಲಿ ಸ್ಟೇಜಸಲ್ಲಿ ಡಿಟೆಕ್ಟ್ ಆಗಿರೋ ಕ್ಯಾನ್ಸರ್ಸ್ ಆರ್ ಟೋಟಲಿ ಕ್ಯೂರಬಲ್. ಸೊ ಈ ಒಂದು ಎಚ್ಚರಿಕೆ ಇರಬೇಕು ನಿಮಗೆ, ಬಟ್ ಭಯ ಬೇಡ. ಸೊ ಇದನ್ನು ನಿಮಗೆ ಈ ಒಂದು ಕ್ಯಾನ್ಸರ್ಸ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ ನೀಡೋದೇ ಈ ಒಂದು ಪ್ರೋಗ್ರಾಮಿನ ಉದ್ದೇಶ. ಸೊ ಆ ಒಂದು ಮಾಹಿತಿ ನಿಮಗೆ ತಲುಪಿದೆ ಅನ್ಕೋತೀನಿ. ಸೊ ವೀಕ್ಷಕರಿಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.